ಅಕಸ್ಮಾತ್ ಅದು ಎಲ್ಲೋ ಮರದಿಂದ ಬಿದ್ದೋ ಅಥವಾ ವಯಸ್ಸಾಗೋ ಮುಪ್ಪಾಗೋ ಸತ್ತೋಯ್ತು ಅಂತಂದರೆ ಇಲಿ ಏನೋ ಸತ್ತೋದ್ರೆ ಏನಾದರೆ ಅದನ್ನೂ ಕೂಡ ಅಷ್ಟೇ ನೀವು ಕೆಲವರು ಸಸ್ಯಾಹಾರಿಗಳಿದ್ದರೆ ಅದೆಲ್ಲ ಮಾಡೋಕ್ಕೆ ಸ್ವಲ್ಪ ಹಿಂಜರಿತೀರಿ. ಪರವಾಗಿಲ್ಲ, ನೀವು ಮಾಡಲೇಬೇಕು ಅಂತಿದ್ರೆ ಬೇಕಾದ್ರೆ ನಿಮ್ಮ ಯಾರಾದರೂ ಸಹಾಯಕರ ಸಹಾಯ ತಗೊಂಡು ಅಥವಾ ನೀವೇ ಮನಸ್ಸು ಮಾಡಿ ಅದನ್ನೂ ಅಷ್ಟೇ ಒಂದು ಡ್ರಮ್ಮಲ್ಲಿ ಕೊಳೆ ಹಾಕ್ಬಿಟ್ಟು ಅದನ್ನು ತುಂಬ ಕೆಟ್ಟ ವಾಸನೆ ಬರ್ತದೆ. ಆ ಕೆಟ್ಟ ವಾಸನೆ ಬಂದಾಗ ಬೇಕಾದ್ರೆ ಮೂಗಿಗೆಲ್ಲ ಮುಚ್ಕೊಂಡು ಅದನ್ನು ಬೇಕಾದ್ರೆ ಅದನ್ನು ರೀತಿ ನೀವು ಕೃಷಿಯಲ್ಲಿ ಅದನ್ನು ಬಳಸ್ಕೊಬೋದು. ಒಟ್ಟಿನಲ್ಲಿ ಎಲ್ಲವನ್ನು ನಾವು ಅದೇ ಹೇಳೋದು, ಕಸದಿಂದ ರಸ ಮಾಡುವಂಥ ಯಾವುದೇ ವೇಸ್ಟನ್ನು ನಾವು ಹೇಳಕ್ಕೆ ಹೋಗ್ಬಾರ್ದು. ಎಲ್ಲ ವೇಸ್ಟನ್ನು ಕೂಡ ನಮಗೆ ಅದು ಗೊಬ್ಬರನೇ. ಅದರಿಂದ ನಾವು ಎಲ್ಲೂ ವೇಸ್ಟು ಅಂತ ಹೇಳೋಕ್ಕೆ ಹೋಗ್ಬಾರ್ದು. ವೇಸ್ಟನ್ನೇ ನಾವು ಅದನ್ನ ಎಲ್ಲ ಥರ ಗೊಬ್ಬರವಾಗಿ ಮಾಡ್ಕೋಬೇಕು. ಈ ರೀತಿ ನೀವು ಡ್ರಮ್ಗಳನ್ನ ಇಟ್ಕೊಂಡು ಒಂದೊಂದು ಡ್ರಮ್ಮಲ್ಲಿ ಒಂದೊಂದನ್ನು ನೀವು ಮಾಡಿಕೊಂಡು ಪ್ರತಿ ಸಾರಿ ಅದನ್ನು ನೀವು ಬದಲಾಯಿಸ್ಕೊಂಡು ಮಾಡ್ಕೊಂಡು ಹೋಗ್ಬೋದು. ಈಗ ಉದಾಹರಣೆಗೆ ನೋಡಿ, ನಿಮ್ಮ ಜಮೀನಲ್ಲಿ ಈಗ ಯಾವುದೋ ಈಗ ಒಂದು ನಮಗೆ ಈಗ ಈ ರಸ್ತೆ ಮಧ್ಯದಲ್ಲಿ ಹುತ್ತ ಬಂದಿದೆ. ಈಗ ಈ ಹುತ್ತವನ್ನು ನಾವೇನು ಮಾಡ್ಬೋದು, ಅವಾಗವಾಗ ನಾವು ಡಿಸ್ಟರ್ಬ್ ಮಾಡಿ ಇದನ್ನು ಸ್ವಲ್ಪ ಎತ್ತರ ಹೋಗೋದನ್ನ ಕಡಿಮೆ ಮಾಡ್ಕೋಬೋದು. ಇಂಥದ್ದನ್ನ ಏನು ಮಾಡ್ಬೋದು, ಈ ಸಮಯದಲ್ಲಿ ಈಗ ಹುತ್ತ ಅಲ್ಲಿ ನೋಡಿ, ಇಲ್ಲಿ ಕಟ್ಟಿರ್ತದೆ ನೋಡಿ, ಈ ಕಟ್ಟಿದೆ ಹುತ್ತ. ಇದು ಈಗ ಹೊಸದಾಗಿ ಕಟ್ಟಿದೆ ನೋಡಿ, ಈ ಹೊಸದಾಗಿ ಕಟ್ಟಿದೆಯಲ್ಲ, ಈ ಹೊಸದಾಗಿ ಕಟ್ಟಿರೋದು ನಮಗೆ ಇಲ್ಲಿ ತೆಗಿಯೋಕ್ಕೆ ಸುಲಭ ಆಗ್ತದೆ. ಇಲ್ಲಿ ನೋಡಿ, ಈ ಥರ ತೆಗೆದಾಗ ನೋಡಿ ನೂರಾರು ಹುಳುಗಳಿರ್ತವೆ, ನೋಡಿ, ಇಲ್ಲಿ ನೋಡಿ ಇಲ್ಲಿ ಎಷ್ಟು ಹುಳುಗಳಿದೆ ನೋಡಿ. ಇವೆಲ್ಲ ಏನಾಗ್ತದೆ, ನೀವು ಬೇಕಾದ್ರೆ ಯಾರಾದರೂ ಟೆಸ್ಟ್ ಮಾಡಿ ನೋಡಿ. ಇವತ್ತು ನಾವು ಇದನ್ನ ಇಲ್ಲಿ ಹೊಡೆದಿದ್ದೀವಲ್ವ, ನಾಳೆ ಪುನಃ ಇದು ಇಷ್ಟೊತ್ತಿಗೆ ಇದನ್ನೇ ಕಟ್ಟಿರ್ತದೆ. ಇದು ಇಲ್ಲಿ ನೋಡಿ ಗೆಜ್ಜಿರುಳ ಎಷ್ಟಿದೆ ನೋಡಿ ಇಲ್ಲಿ. ಗೆಜ್ಜಿರುಳ ಭೂಮಿಯಲ್ಲಿ ಇರಬೇಕು. ಈ ಗೆಜ್ಜಿರುಳ ಇಲ್ಲದೆ ಇರೋದ್ರಿಂದನೇ ಹರಿಯಾಣದಲ್ಲಿ ಅವರು ಗೋಧಿ ಜೋಳ ಬೆಳೆದಿದ್ದು ಗರಿ ನೆಲಕ್ಕೆ ಅದು ಹುಳ ತಿಂದೇ ಇರೋದ್ರಿಂದ ಅಲ್ಲಿ ಬೆಂಕಿ ಹಾಕುವಂಥ ಸ್ಥಿತಿ ಬಂದಿದೆ. ಇವಾಗ ನೋಡಿ, ಬೇಕಾದ್ರೆ ನಿಮಗೆ ಇಲ್ಲಿ ಇಷ್ಟು ಕಟ್ ಮಾಡಿದ್ದೀನಲ್ಲ, ನಾಳೆ ಬೆಳಿಗ್ಗೆಗೆ ಇದೇನಾಗುತ್ತೆ, ಪುನಃ ರೆಡಿ ಆಗಿಬಿಡುತ್ತೆ. ಆವಾಗ ನೀವು ಏನೋ ಡಿಸ್ಟರ್ಬ್ ಮಾಡಬಾರ್ದು ಅಂತಿದ್ರೆ ಇದನ್ನೂ ಕೂಡ ಅಷ್ಟೇ, ಇದನ್ನೂ ಕೂಡ ನೀವು ಏನು ಮಾಡ್ಬೋದು, ನೀರನ್ನ ಕೊಳೆ ಹಾಕಿ ಇಟ್ಕೊಳ್ಬೋದು. ಆಮೇಲೆ ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ವಿಶೇಷವಾಗಿ ತಿಳ್ಕೊಳ್ಳಿ, ಈ ರೀತಿ ಎಕ್ಸ್ಟ್ರಾ ಈಗ ಬಿದ್ದಿರೋ ಮಣ್ಣು ಇದೆಯಲ್ಲ, ಈ ಮಣ್ಣನ್ನು ಅಷ್ಟೇ, ಇದನ್ನೂ ಅಷ್ಟೇ, ಈ ಹುತ್ತದ ಮಣ್ಣು ಅಷ್ಟೇ ನೋಡಿ, ಇದು ಹುತ್ತದ ಮಣ್ಣು, ಇದು ಹೊಡೆದ ಇರೋ ಮಣ್ಣು. ಈ ಮಣ್ಣು ನಾವು ಇಲ್ಲಿ ಹೊಡಿದಿರಲಿಲ್ಲ, ಬಟ್ ಏನಂದರೆ ಇಲ್ಲಿ ನಮಗೆ ರಸ್ತೆ ಮಧ್ಯದಲ್ಲಿ ಇರೋದ್ರಿಂದ ನಮಗೆ ಬೇರೆ ಕಡೆ ಎಲ್ಲ ತುಂಬ ಹುತ್ತ ಇದೆ, ನೀವು ನೋಡಿರ್ಬೋದು. ಆದರೆ ಈ ಮಣ್ಣನ್ನು ಕೂಡ ಅಷ್ಟೇ ನಾವು ಒಂದು 5 kg 6 kg ಅಷ್ಟು ಮಣ್ಣನ್ನು ನಾವು ನೀರೊಳಗಡೆ ಕೊಳೆ ಹಾಕ್ಬಿಟ್ಟು ಅದನ್ನು ನಾವು ನೋಡಿ ಈಗ ಡ್ರಮ್ಮಲ್ಲಿ, ಈಗ ಆಲ್ರೆಡಿ ಈ ಡ್ರಮ್ಮಲ್ಲಿ ನಾವು ಅನ್ನದ ಗಂಜಿಯನ್ನು ಹಾಕಿದ್ದೇವೆ. ಇಲ್ಲಿ ಅನ್ನದ ಗಂಜಿಯನ್ನು ಹಾಕಿ ನೋಡಿ, ಈ ರೀತಿ ನೊರೆ ಈ ಥರ ಬಂದಿದೆ. ಈ ಅನ್ನದ ಗಂಜಿ ಇದಿಲ್ಲೇ ನೋಡಿ, ಇಲ್ಲೆಲ್ಲ ಅನ್ನ ಎಲ್ಲ ತೀರದೆಲ್ಲ ಕಾಣಿಸ್ತಾ ಇದೆ, ಅನ್ನದ ಗಂಜಿ ಇದೆ. ಈ ಗಂಜಿಯನ್ನು ನಾವು ಏನು ಮಾಡ್ಬೋದು, ಬಳಸ್ಬೋದು. ಅದು ನಮಗೇನಂದರೆ ಈಗ ಹಾಕಿದಾಗ ಒಂದು ಕೆಟ್ಟ ವಾಸನೆ ಬರ್ತದೆ. ಆ ಕೆಟ್ಟ ವಾಸನೆ ಬಂದಾಗ ಅದು ರೆಡಿ ಆಗಿದೆ ಅಂತ ಅರ್ಥ, ಹಾಗೆ ಹಾಕ್ಬೋದು. ಈ ರೀತಿ ಮಣ್ಣನ್ನು ಅಷ್ಟೇ, ಈ ಹುತ್ತದ ಮಣ್ಣನ್ನು ನೀವು ಕೃಷಿಯಲ್ಲಿ ಒಂದು 200 ಲೀಟ್ರ್ ನೀರಿಗೆ ಒಂದು 5-6 kg ಅಷ್ಟು ಇದನ್ನು ಚೆನ್ನಾಗಿ ಪುಡಿ ಮಾಡಿ ಕೊಳೆ ಹಾಕ್ಬಿಟ್ರೆ ಇದು ಕೂಡ ಒಂದು ಒಳ್ಳೆಯ ಸ್ಪ್ರೇ ಮಾಡೋಕ್ಕೂ ಆಗ್ತದೆ. ಆಮೇಲೆ ಎಲ್ಲ ಜಮೀನಿನ ಎಲ್ಲ ಭಾಗಕ್ಕೂ ಇದನ್ನ ಹರಡ್ಕೊಂಡು ಬಂದಾಗ ಅದರ ಗೊಬ್ಬರದ ಅಂಶ ಭೂಮಿಗೆ ತುಂಬ ಅನುಕೂಲ ಆಗ್ತದೆ. ಮತ್ತು ಎರಡನೇದು, ಈ ಮಣ್ಣನ್ನು ಎಲ್ಲರೂ ಹೇಳ್ತೀರಲ್ವ, ಮಂಡಿ ನೋವು, ಕಾಲು ನೋವು, ಕೈ ನೋವು ಅಂತೇಳಿ, ಅಂಥವರೆಲ್ಲ ಒಂದು ಕೆಲಸ ಏನು ಮಾಡಿ ಅಂದರೆ ಇದನ್ನು ಚೆನ್ನಾಗಿ ಪೇಸ್ಟ್ ಥರ ಕಲಿಸ್ಕೊಳ್ಳುವಾಗ ಅನ್ನದ ಗಂಜಿ ಜೊತೆಲಿ ಕಲಿಸ್ಕೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ, ಅಥವಾ ಬೇವಿನ ಎಲೆ ಇದ್ದರೆ, ಹಳ್ಳಿಲಿ ಯಾರು ಇದ್ದರೆ ಬೇವಿನ ಎಲೆಯನ್ನು ಚೆನ್ನಾಗಿ ಕುಟ್ಬಿಟ್ಟು ಅದರ ರಸ ಹಾಕ್ಕೊಳ್ಳಿ. ಇಲ್ಲದಿದ್ದರೆ ಏನು ಮಾಡಿ ಅಂದರೆ ಹುಣಸೆ ಹಣ್ಣಿನ ಎಲೆ ಇದೆಯಲ್ಲ, ಹುಣಸೆ ಮರದ ಎಲೆ, ಆ ಎಲೆಯನ್ನು ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಥರ ಮಾಡಿಕೊಂಡು ಮಂಡಿಗೆ ಎಲ್ಲ ಹಾಕ್ಕೊಂಡ್ರೆ, ಈ ರೀತಿ ಕಾಲಿಗೆ, ಮಂಡಿಗೆ, ಜಾಯಿಂಟ್ಗೆಲ್ಲ ಕಟ್ಕೊಂಡು ಅದನ್ನು ಒಂದು 10-15 ನಿಮಿಷ, ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಸ್ನಾನ ಮಾಡಿದ್ರೆ ಆ ಜಾಯಿಂಟ್ ಪೇಯ್ನ್ ಅನ್ನೋದು ನಿಮ್ಮ ಲೈಫಲ್ಲಿ ಇನ್ನು ಬರೋದಿಲ್ಲ. ಚೆನ್ನಾಗಿ ನೆನಪಿಟ್ಕೊಳ್ಳಿ, ನಾವು ಪ್ರಕೃತಿ ದತ್ತವಾಗಿ ನಾವೆಲ್ಲ ಟ್ರೀಟ್ಮೆಂಟ್ ಮಾಡ್ಕೋಬೇಕು. ಪ್ರಕೃತಿಯಲ್ಲಿ ಸಿಕ್ಕುವಂಥ ವಸ್ತುಗಳನ್ನು ಬಳಸಿ ನಾವು ಟ್ರೀಟ್ಮೆಂಟ್ ತೊಗೊಂಡಾಗ ನಮ್ಮ ಕಾಯಿಲೆ ನಿಧಾನವಾಗಿ ವಾಸಿ ಆದ್ರೂ ಅದು ಪರ್ಮನೆಂಟಾಗಿ ಕ್ಯೂರ್ ಆಗ್ತದೆ. ಅದೇ ನಾವು ಏನು ಮಾಡ್ತೀವಿ ಅಂದರೆ ಇಂಗ್ಲೀಷ್ ಮೆಡಿಷನ್ಗೆ ಹೋಗ್ತೀವಿ. ಇಂಗ್ಲೀಷ್ ಮೆಡಿಷನ್ ಅಂದರೆ ಅಲೋಪತಿಗೆ ಹೋಗ್ತೀವಿ, ಒಂದು ಗುಳಿಗೆ ಕುಡಿತೀವಿ, ಪಟ್ಟಂತ ಎದ್ದು ನಿಂತ್ಕೊಳ್ತೀವಿ. ಆದರೆ ಅದರ ದುಷ್ಪರಿಣಾಮ ಮುಂದೆ ಭಾಳ ಅನಾಹುತ ಆಗ್ತದೆ. ಅದರ ಬದಲು ನೀವು ಎಲ್ಲರೂ ಪ್ರಕೃತಿಯ ಜೊತೆಗೆ ನೀವಿರಿ. ಆಮೇಲೆ ಬೆಳಿಗ್ಗೆ ಎದ್ದು ನಿಮ್ಮ ತೋಟದಲ್ಲೆಲ್ಲ ಒಂದು ರೌಂಡ್ ಬನ್ನಿ, ಅಥವಾ ನಿಮ್ಮ ಮನೆ ಹತ್ರ ಯಾವುದಾದ್ರು ಒಂದು ಪಾರ್ಕ್ ಇದೆ ಅಲ್ಲಿ ವಾಕ್ ಮಾಡುವಾಗ ಯಾರ ಜೊತೆಲೂ ಮಾತಾಡ್ದೇ ಆರಾಮಾಗಿ ಒಬ್ಬರೇ ವಾಕ್ ಮಾಡಿ. ಆಮೇಲೆ ಈ ಮಣ್ಣನ್ನು ನಾವು ಜಾಯಿಂಟ್ ಪೇಯ್ನ್ಗಲ್ದೇ ಒಂದು 1 kg 2 kg ಅಷ್ಟು ಮಣ್ಣನ್ನು ತಗೊಂಡು ಚೆನ್ನಾಗಿ ಕಲಸಿ ಮೈಗೆಲ್ಲ ಹಚ್ಕೊಂಡು, ಮುಖದ ಭಾಗವೋ ಕಣ್ಣಿನ ಭಾಗ ಒಂದಷ್ಟು ಬಿಟ್ಬಿಟ್ಟು ಬಾಕಿ ಎಲ್ಲ ತಲೆ ಕೂದಲು ಗೀದಲು ಎಲ್ಲ ಭಾಗಕ್ಕೂ ಇಡೀ ದೇಹದ ಭಾಗಕ್ಕೆ ಹಚ್ಚಿಬಿಟ್ಟು 1 ಗಂಟೆ ಬಿಟ್ಬಿಟ್ಟು ಸ್ನಾನ ಮಾಡಿ
ನಿಮ್ಮ ಲೈಫಲ್ಲಿ ನಾನು ಇಂಥ ಸ್ಥಾನ ಮಾಡಿದ್ದೀನಲ್ವಾ ಅನ್ನೋ ಒಂದು ಸಾರ್ಥಕತೆ ಇರ್ತದೆ, ಮತ್ತು ಭಾಳ ಆನಂದ ಆಗ್ತದೆ. ದೇಹದಲ್ಲಿರೋ ಎಲ್ಲ ರೋಗ ರುಜಿನಗಳು ಹೋಗ್ತವೆ. ಇದಕ್ಕೆ ನಾವು ಮಡ್ ಬಾತ್ ಹೇಳ್ತೀವಿ. ನೀವು ಹೋಗ್ಬಿಟ್ಟು ಜಿಂದಾಲಲ್ಲಿ ಇದನ್ನೆಲ್ಲ ಮಾಡಿಸ್ಕೊಂಡ್ರೆ ಒಂದು 5ರಿಂದ 10 ಸಾವಿರ ತಗೊಳ್ತಾರೆ. ನೀವು ದೊಡ್ಡ ಶ್ರೀಮಂತರಾಗಿದ್ದರೆ ಇನ್ನೂ ಜಾಸ್ತಿನೇ ತಗೊಳ್ತಾರೆ. ಬಡವರು ದಿನ ಮಣ್ಣಿನ ಜೊತೆ ನಾವು ಕೆಲಸ ಮಾಡ್ತೀವಿ, ಮಣ್ಣಿಗೆ ನಮ್ಮ ಕೈನ ಮುಟ್ಟಿಸ್ತೀವಿ, ಮಣ್ಣಲ್ಲಿ ನಾವು ಓಡಾಡ್ತೀವಿ, ಅದರಿಂದ ನಮ್ಗೆ ಇದೆಲ್ಲ ಅವಶ್ಯಕತೆ ಇರೋದಿಲ್ಲ. ಆದರೂ ಮಾಡ್ಕೊಳ್ತೀನಿ ಅನ್ನೋ ರೈತರು ಸಮೇತ ಅಷ್ಟೇ, ಹುತ್ತದ ಮಣ್ಣನ್ನು ತಗೊಂಡೋಗಿ ಚೆನ್ನಾಗಿ ಕಲಸಿ ದೋಸೆ ಹಿಟ್ಟಿನ ಥರ ಅದನ್ನು ತೆಳು ಮಾಡಿಕೊಂಡು ಮೈಗೆಲ್ಲ ಹಚ್ಕೊಂಡು ಹಚ್ಕೊಂಡು ಸ್ನಾನ ಮಾಡೋಕ್ಕೆ ಮೊದಲು ಒಂದೇ ಸಲ ನೀವು ನೀರು ಹಾಕಿ ಉಜ್ಜಕ್ಕೆ ಹೋಗ್ಬೋದು. ಮೊದಲು ಮೈಗೆಲ್ಲ ಸ್ವಲ್ಪ ಸಣ್ಣಗೆ ನೀರನ್ನ ಚಿಮಿಸ್ಕೊಂಡ್ರೆ ಆ ಮಣ್ಣು ತಾನಾಗೆ ನಿಧಾನದಲ್ಲಿ ಮೈಯಿಂದ ಬಿಟ್ಟು ಹೋಗ್ತದೆ. ಹಾಗೆ ನೀವು ರಫ್ ಆಗಿ ಏನಾದರೂ ಉಜ್ಜಕ್ಕೆ ಹೋದಾಗ ಏನಂದರೆ ಕೂದಲಿಗೆ ಅದು ತೊಂದರೆ ಕೊಟ್ಟು ಸ್ವಲ್ಪ ಉರಿ ಬರುವಂಥ ಚಾನ್ಸಸ್ ಇರ್ತದೆ. ಅದರಿಂದ ಈ ಮಡ್ ಬಾತನ್ನು ನೀವು ಮನೆಯಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡೋದ್ರಿಂದ ನಿಮಗೆಲ್ಲ ತುಂಬ ಅನುಕೂಲ ಆಗ್ತದೆ. ಹಾಗೆಯೇ ನಿಮ್ಮ ಕೃಷಿಯಲ್ಲಿ ಯಾವುದಾದ್ರೂ ಒಂದು ವಸ್ತು ನಮ್ಮ ಮನೆಗಳಲ್ಲಿ, ಅಡುಗೆ ಮನೆಗಳಲ್ಲಿ ನಾವು ಅಡುಗೆ ಮಾಡುವಾಗ ಏನಾದರೂ ಒಂದು ಮಾಡುವಾಗ ಅದೇನಾದರೂ ಒಂದು ವಸ್ತು ಕೆಟ್ಟೋಗಿದೆ ಅಂದರೆ ಇನ್ಯಾರೂ ಚಿಂತೆ ಮಾಡಬೇಡಿ. ನೀವು ಜಮೀನಲ್ಲಿ ಡ್ರಮ್ ಇಟ್ಕೊಂಡು ಒಂದೊಂದು ಡ್ರಮ್ಮಲ್ಲಿ ಒಂದೊಂದು ಥರದ ಮಾಡಿಕೊಂಡು ಒಂದು 15 ದಿನ ಆಯ್ತಪ್ಪ, ನಾನೆಲ್ಲೋ ನೆಂಟ್ರ ಮನೆಗೆ ಹೋಗಿದ್ದೆ, ಎಲ್ಗೋ ಹೋಗಿದ್ದೆ, ಮರ್ತೋಯ್ತು ಅಂತಂದರೆ ಪರವಾಗಿಲ್ಲ, ಒಂದು 4 ದಿನ ಲೇಟಾಗಿ ಬೇಕಾದ್ರೆ ಹಾಕಿ. 10 ದಿನದಿಂದ 20 ದಿನದೊಳಗಡೆ ನೀವು ಯಾವಾಗ ಬೇಕಾದ್ರೆ ಅದನ್ನು ಆರಾಮಾಗಿ ಬಳಸ್ಬೋದು. ಇದನ್ನೆಲ್ಲ ಪ್ರಯೋಗ ಮಾಡಿ. ಇದೆಲ್ಲ ಮಾಡಿದಾಗ ಏನಾಗ್ತದೆ, ನಮಗೆ ಭೂಮಿ ಫಲವತ್ತತೆ ಆಗ್ತದೆ. ಭೂಮಿ ಫಲವತ್ತತೆ ಆದಾಗ ಏನಾಗ್ತದೆ, ಅದರಲ್ಲಿ ಒಳ್ಳೆಯ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ಆ ರೋಗ ನಿರೋಧಕ ಶಕ್ತಿ ಹೆಚ್ಚಾದಂಥ ಭೂಮಿಯಿಂದ ಬಂದಂಥ ಆಹಾರಕ್ಕೆ ಮತ್ತು ಬೆಳೆಗೆ ಯಾವುದೇ ಕೀಟ ಬಾಧೆ ಬರೋದಿಲ್ಲ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ನಮ್ಮ ಭೂಮಿಯನ್ನು ನಾವು ತಯಾರು ಮಾಡಿಬಿಟ್ರೆ ಅದಕ್ಕೆ ಯಾವುದೇ ಕೀಟ ಬಾಧೆ ಬರೋದಿಲ್ಲ. ಮತ್ತು ಅದರಲ್ಲಿ ಒಳ್ಳೆಯ ಆಹಾರ ಉತ್ಪನ್ನ ಆಗ್ತದೆ. ನಿಮಗೆ ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಇರ್ಬೋದು. ನಮಗೆ ಗಾಂಧೀಜಿ ಹೇಳ್ದಂಗೆ ನಿನ್ನ ಆಸೆಯನ್ನು ಈಡೇರಿಸೋ ಸಾಮರ್ಥ್ಯ ಇದೆ, ದುರಾಸೆ ಏನಲ್ಲ. ನಮಗೇನಂದರೆ ಒಂದು ಪಪ್ಪಾಯ ಗಿಡ ನೆಟ್ಬಿಟ್ರೆ ಅದರೊಂದು 300 kg ಬಂದುಬಿಡ್ಬೇಕು ಅಂತ. 300 kg ಬೇಡ, 30 kg ಬರಲಿ. ಆ 30 kg ಪಪ್ಪಾಯನ್ನೇ ತಿಂದವ್ರ ಮೇಲೆ ಆರೋಗ್ಯದಲ್ಲಿ ತುಂಬ ಬದಲಾವಣೆ ಆಗ್ತದೆ. ಅದರಿಂದ ಭೂಮಿ ಚೆನ್ನಾಗಿದ್ದರೆ ಏನಾಗ್ತದೆ, ಒಳ್ಳೆಯ ಆಹಾರ ಬರ್ತದೆ. ಒಳ್ಳೆಯ ಆಹಾರವನ್ನು ತಿಂದ ಮೇಲೆ ನಮಗೇನಾಗ್ತದೆ, ನಮ್ಮ ದೇಹದಲ್ಲಿ ಒಳ್ಳೆಯ ಆರೋಗ್ಯ ಉಳಿತದೆ. ಆರೋಗ್ಯ ಇದ್ದರೆ ಆಯಸ್ಸು ಜಾಸ್ತಿ ಆಗ್ತದೆ. ಇದನ್ನೆಲ್ಲ ನೆನಪಿಟ್ಕೊಂಡು ನೀವು ಕೃಷಿ ಮಾಡಬೇಕು. ಸುಮ್ಮನೆ ಯಾವುದ್ಯಾವುದೋ ಒಂದು ಮಾಯಕ್ಕೆ ಮತ್ತು ಯಾವುದೋ ಒಂದು ಜಾಹೀರಾತಿಗೆಲ್ಲ ಮರಳಾಗಬೇಡಿ. ನೋಡಿ, ಇಲ್ಲೆಲ್ಲ ಇವಾಗ ನಾವು ಪ್ರತಿ ತೆಂಗಿನ ಗಿಡದ ಸುತ್ತ ನಾವು ಕೊಟಗೆರೆ ತೋಟದಲ್ಲಿ ಈಗ ಗ್ಲೀಸಿಡಿಯ ಹಾಕಿದ್ರೆ ನೋಡಿ, ಈ ಗ್ಲೀಸಿಡಿಯ ನೋಡಿ, ಇದೆಲ್ಲ ಇವಾಗ ಆಲ್ಮೋಸ್ಟ್ ಈಗ ಒಳ್ಳೆ ಚೆನ್ನಾಗಿ ಬೆಳೆದಿದೆ ನೋಡಿ. ಇದೆಲ್ಲ ಇವಾಗ ನಮಗಿಂತ ಹೈಟ್ ಹೋಗ್ಬಿಟ್ಟಿದೆ ನೋಡಿ, ನೋಡಿ. ಇಲ್ಲಿ ಏನಾಗ್ತದೆ ನೋಡಿ, ಸೂರ್ಯನ ಪಕ್ಕ ಇರೋದ್ರಿಂದ ಈ ಗಿಡ ಎಲ್ಲ ಭಾಳ ಚೆನ್ನಾಗಿ ಬಂದಿದೆ. ಇದನ್ನು ನಾವು ನೆಕ್ಸ್ಟು ಮುಂಗಾರಲ್ಲಿ ಇದನ್ನ ಬುಡ ಸಮೇತ ಕಟ್ ಮಾಡ್ತೀವಿ. ಕಟ್ ಮಾಡಿದಾಗ ಏನಾಗ್ತದೆ, ಕಟ್ ಮಾಡಿಬಿಟ್ಟು ಇಲ್ಲೇ ಹಾಕ್ತೀವಿ ಇದನ್ನೆಲ್ಲ. ಹಾಗೇನಾಗ್ತದೆ, ನಮ್ಮ ಗಿಡಗಳಿಗೆ ಬೇಕಾದಂಥ NPK ಎಲ್ಲ ಇಲ್ಲೇ ಲಭಿಸ್ತದೆ. ಯೂರಿಯಾ, ಸುಫಲ, ಪೊಟಾಸು ಎಲ್ಲ ಸಿಕ್ಕೋದೆ ನಿಮಗೆ ಇದು ಗ್ಲೀಸಿಡದಿಂದ. ಇದು ನೋಡಿ, ಇದು ಈಗ ಒಳ್ಳೆ ಹೈಟ್ ಹೋಗಿದೆ. ಇದು ನೀವು ಬೇಕಾದ್ರೆ ಇನ್ನೂ ಅಷ್ಟೇ ಹಿಂಗೆ ಕಿತ್ಕೊಂಡು ಬೇಕಾದ್ರೆ ನೀವು ಡ್ರಮ್ಗೆ ಕೊಳೆ ಹಾಕ್ಬೋದು, ಇಲ್ಲಿ ಬಳಸ್ಕೋಬೋದು ನೀವು ಇದನ್ನು. ಹೀಗೆ ಬಿಡಿಸಿ ಹಾಕ್ಬಿಟ್ರೆ ಚೆನ್ನಾಗಿ ಇದು ನಿಮ್ಮ ಡ್ರಮ್ಗೆ ಒಂದು 5 kg 10 kg ಅಷ್ಟು ಹಾಕ್ಬೋದು. ಅಥವಾ ನಾವೇನು ಮಾಡೋದು, ತಗೊಂಡು ಬಂದು ಇಲ್ಲಿ ಇದಕ್ಕೂ ನಾವು ಹಾಕ್ಬಿಡ್ಬೋದು. ಆಮೇಲೆ ನಾವು ಬೇರೆ ಎಲ್ಲ ಕೊಳೆ ಹಾಕಿರೋದ್ರಿಂದ ಆ ಕೊಳೆ ಹಾಕಿದಂಥ ಡ್ರಮ್ಗೂ ನಾವೇನು ಮಾಡೋದು, ತಗೊಂಡು ಬಂದು ನೇರವಾಗಿ ಈ ರೀತಿ ಇದ್ರೊಳಗೆ ಹಾಕ್ಕೊಡ್ಬೋದು, ತೊಂದರೆ ಏನಿಲ್ಲ. ನಮಸ್ತೆ. ನೋಡಿ, ನಾವು ಕೋಟೆಕೆರೆಯಲ್ಲಿ ತೆಂಗಿನ ತೋಟದ ಮಧ್ಯದಲ್ಲಿ ಗಿಡಕ್ಕೆ ಈಗಾಗಲೇ 35-40 ವರ್ಷ ಸಮೀಪ ಇದೆ. ಅದರಿಂದ ನಾವು ಇದೇನು ಮಾಡಿದ್ವಿ, ಅಡಿಕೆಯನ್ನು ಹಾಕಿದ್ವಿ. ನೋಡಿ, ಈ ರೀತಿ ನಾವು ನಿಮಗೆ ಮೊದಲು ಅಡಿಕೆಯನ್ನು ಹಾಕಿ ತೋರಿಸಿದಾಗ ಎಲ್ಲ ಒಂಥರ ಕೆಂಚಾಗಿತ್ತು. ಇವಾಗ ನೋಡಿ ಎಲ್ಲ ಎಷ್ಟು ಕಲರ್ ಬದಲಾಗಿದೆ. ಈಗ ಏನು ಮಾಡಿದ್ದೀವಿ, ಎರಡು ಅಡಿಕೆಯ ಮಧ್ಯದಲ್ಲಿ ಒಂದು ಕಾಫಿ, ರೋಬಸ್ಟ ಕಾಫಿಯನ್ನು ಹಾಕ್ಕೊಂಡಿದ್ದೀವಿ. ಇಲ್ಲಿ ರೋಬಸ್ಟ ಕಾಫಿಯನ್ನು ಹಾಕ್ಕೊಂಡಿದ್ದೀವಿ. ಆಮೇಲೆ ಈ ನೆಕ್ಸ್ಟು 2 ಅಡಿಕೆ ಮಧ್ಯದಲ್ಲಿ ಒಂದು ಕೊಕ್ಕೋನ ಹಾಕಿದ್ದೀವಿ. 2 ತೆಂಗಿನ ಗಿಡ ಮಧ್ಯದಲ್ಲಿ ಒಂದು ರೋಬಸ್ಟ ಹಾಕಿದ್ದೀವಿ. ಮತ್ತು ನೆಕ್ಸ್ಟ್ ಅದರಲ್ಲಿ ಕೊಕ್ಕೋ ಹಾಕಿದ್ದೀವಿ. ನೆಕ್ಸ್ಟು ಕಾಫಿ. ಆಗೇನಾಯ್ತು ಅಂತಂದರೆ, ನಿಮಗೆ ಕಾಫಿಗೆ 18 ಅಡಿ ಅಂತರ ಆಯಿತು, ಮತ್ತು ಎರಡನೇದು ಕೊಕ್ಕೋ 18 ಅಡಿ ಅಂತರ ಆಯಿತು. ಇದು ನಾವು ಇಲ್ಲಿ ಅಡಿಕೆಯನ್ನು ನಾವೇನು ಮಾಡಿದ್ದೀವಿ, 9 ಅಡಿಗೆ ಹಾಕಿದ್ದೀವಿ. ಮತ್ತು ಇಲ್ಲಿ ಪಕ್ಕದ ಲೈನಲ್ಲಿ ಒಂದು 5 ಅಡಿ ಬಿಟ್ಬಿಟ್ಟು ಇಲ್ಲಿ ಗ್ಲೀಸಿಡಿಯ ಲೈನ್ ಹಾಕಿದ್ದೀವಿ. ನೋಡಿ, ಗ್ಲೀಸಿಡಿಯ ಲೈನಲ್ಲಿ ನಿಮಗೆ ಇದು ಚಂದ್ರಗಿರಿ. ನೋಡಿ, ಇದು ಚಂದ್ರಗಿರಿ. ನೆಕ್ಸ್ಟ್ ನಮಗೆ ಏನಾಗ್ತದೆ, ಮಾರ್ಚ್ ಏಪ್ರಿಲ್ಗೆ ನಮಗೆ ಇದರಲ್ಲಿ ಕಾಫಿ ಸ್ಟಾರ್ಟ್ ಆಗಿಬಿಡ್ತದೆ. ಮಾರ್ಚ್ ಏಪ್ರಿಲ್ಗೆ ಸ್ಟಾರ್ಟ್ ಆಗಿದ್ದು ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ಗೆ ನಮಗೆ ಇದು ಕಾಫಿ ನೋಡಿ ಎಲ್ಲ ರೆಕ್ಕೆ ಹೊಡೆದಿದೆ. ಮತ್ತು ನೋಡಿ, ನೀವು ನೋಡ್ಬೋದು, ನಿಮಗೆ ತುಂಬ ಜನರಿಗೆ ಆಶ್ಚರ್ಯ ಆಗ್ಬೋದು, ಈ ಗ್ಲೀಸಿಡಿಯದ ಲೈನಲ್ಲಿ ಗಿಡದ ಕಲರ್ ಹೇಗಿದೆ ನೋಡಿ. ಇಲ್ಲಿ ಗ್ಲೀಸಿಡಿಯ ಇರೋದ್ರಿಂದ
ಈ ಪಕ್ಕದಲ್ಲಿರುವಂಥ ಕಾಫಿ ಗಿಡ ಹೇಗಿದೆ, ಇಲ್ಲಿ ಗ್ಲಿಸಿಡಿಯಾ ಇಲ್ಲದೇ ಇರೋದ್ರಿಂದ ಇಲ್ಲಿ ಕಾಫಿ ಗಿಡ ಹೇಗಿದೆ ನೋಡ್ಕೊಳ್ಳಿ. ಇಷ್ಟೇ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಗ್ಲಿಸಿಡಿಯಾಕ್ಕೂ ಕೃಷಿಗೂ ತುಂಬ ಸಂಬಂಧ ಇದೆ. ಗ್ಲಿಸಿಡಿಯಾ ಲೈನಲ್ಲಿ ಯಾವ ಗಿಡ ನಡಿ, ಗ್ಲಿಸಿಡಿಯಾದ ಪಕ್ಕದಲ್ಲಿ ನೀವು ಯಾವ ಗಿಡ ನಡಿ, ಅದು ಭಾಳ ಅದ್ಭುತವಾಗೋದು. ಅದಕ್ಕೆ ನಾವು ಹೇಳೋದು, ನಿಮ್ಮ ತೋಟದಲ್ಲಿ ಗ್ಲಿಸಿಡಿಯಾ 1500 ಇರಬೇಕು. ಇವತ್ತಿಂದ ತಗೊಳ್ಳಿ, 2000ನೇ ಲೆಕ್ಕ ಹಾಕೊಳ್ಳಿ. 500 ಜಾಸ್ತಿನೇ ಹಾಕಿ, 2000 ಹಾಕಿ. ಕೆಲವರೆಲ್ಲ ಹೇಳ್ತಾರೆ ಗ್ಲಿಸಿಡಿಯಾ ಹಾಕ್ಬಿಟ್ರೆ ಅದ್ರ ಬೇರು ಅದು ಬಂದುಬಿಡ್ತದೆ, ಇದು ಬಂದುಬಿಡ್ತದೆ ಅಂತೇಳಿ ಬರೀ ತಪ್ಪು ಹೇಳ್ತಾರೆ. ಅದನ್ನು ಬೇರನ್ನ ನೀವು ಅಲ್ಲಿ ಅದ್ರ ಪಾಡಿಗೆ ಅದು ಇರಲಿ. ಒಂದು ಗಿಡದ ಬೇರು ಇನ್ನೊಂದು ಗಿಡಕ್ಕೆ ಬೇರಿಗೆ ತೊಂದರೆ ಕೊಡೋದಿಲ್ಲ. ಅದರಲ್ಲೂ ಗ್ಲಿಸಿಡಿಯಾ ಅಂತೂ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಾರೆ. ಗ್ಲಿಸಿಡಿಯಾದ ಬಗ್ಗೆ ಯಾರೇ ಏನೇ ಹೇಳ್ತಾರೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನೀವು ಬೇಕಾದ್ರೆ ಬನ್ನಿ ನಮ್ಮ ಕೋಟಗೆರೆ ತೋಟದಲ್ಲಿ, ನಾವು ಗ್ಲಿಸಿಡಿಯಾ ನೋಡಿ ಎಲ್ಲಿ ತೋಟ ಎಲ್ಲ ಹಾಕಿದ್ದೀವಿ ನಮ್ಮ ತೋಟದಲ್ಲಿ. ಹಾಂ, ಗ್ಲಿಸಿಡಿಯಾ ಹಾಕುವಾಗ ಜನ ಎಲ್ಲ ಹೇಳ್ತಾರೆ ಗ್ಲಿಸಿಡಿಯಾ ಹಂಗಾಗ್ಬಿಡ್ತದೆ ಹಿಂಗಾಗ್ಬಿಡ್ತದೆ. ಅದು ಸೋಂಬೇರಿಗಳಿಗೆ ಅದು. ಅವ್ರು ಏನು ಮಾಡ್ತಾರೆ ಅಂದರೆ ಎಲ್ಲೋ ಮನೆ ಪಕ್ಕದಲ್ಲಿ, ಬೇಲಿ ಪಕ್ಕದಲ್ಲೋ, ಕಣದ ಪಕ್ಕದಲ್ಲೋ ಒಂದು ಹಾಕಿರ್ತಾರೆ. ಆಮೇಲೆ ಅದನ್ನು 4-5 ವರ್ಷ ಕತ್ತರಿಸಿದ್ರಲ್ಲ, ಅದೇನಾಗ್ತದೆ ದೊಡ್ಡದಾಗಿ ಬೆಳೆದಿರ್ತದೆ. ಆಮೇಲೆ ಒಂದು ಈ ಕಡೆಗೆ ಬಗ್ಗಿರ್ತದೆ, ಇಲ್ಲ ಪಕ್ಕದ ತೋಟದವ್ರಿಗೆ ಬಗ್ಗಿರ್ತದೆ. ಆಗ ಅಲ್ಲಿ ಜಗಳ ಆಗಿರ್ತದೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಗ್ಲಿಸಿಡಿಯಾ ನಡಬೇಡಿ ಅಂದ್ಬಿಡ್ತಾರೆ. ನೋಡಿ, ಈ ರೀತಿ ಗ್ಲಿಸಿಡಿಯಾ ನಟ್ಕೊಂಡು ಪ್ರತಿ ವರ್ಷಕ್ಕೆ ನಾವೇನು ಮಾಡ್ಬೋದು, 3 ರಿಂದ 4 ಸರಿ ಕಟ್ ಮಾಡ್ಬೋದು. ನೋಡಿ, ಇವಾಗ ಇದು ನಟ್ಟಿರೋದು ಒಂದು ಕಡ್ಡಿ. ಇದನ್ನ ಇವಾಗ ನಾವು ಕಟ್ ಮಾಡಿದ್ರೆ ನಮಗೊಂದು 5 ರಿಂದ 6 ಕಡ್ಡಿ ಬರ್ತದೆ. ನೋಡಿ, ಗ್ಲಿಸಿಡಿಯಾದ ಮಧ್ಯದಲ್ಲಿ ಇರುವಂಥ ಗಿಡ ನೋಡಿ ಯಾವ ರೀತಿ ಇದೆ ಕಾಫಿ. ನೋಡಿ, ಇದಕ್ಕಿಂತ ಎಕ್ಸಾಂಪಲ್ ನಿಮಗೆಲ್ಲೂ ನಾನು ಕೊಡಲಿಕ್ಕೆ ಆಗೋದಿಲ್ಲ. ಈ ರೀತಿ ಕೊಡೋಕ್ಕಾಗೋದು. ನೋಡಿ, ಇಲ್ಲಿ ನೋಡಿ, ಇಲ್ಲಿ 2 ಮಧ್ಯದಲ್ಲಿ ಏನು ಮಾಡಿದ್ವಿ, ಇದು ಚಂದ್ರಗಿರಿ ಆಗಿರೋದ್ರಿಂದ ನಾವೇನು ಮಾಡಿದ್ವಿ, ಇಲ್ಲಿಂದ 5 ಅಡಿಯಿಂದ 6 ಅಡಿಗೆ ಹಾಕ್ಕೊಂಡಿದ್ದೀವಿ. ನೋಡಿ, ಇದು ಚಂದ್ರಗಿರಿ, ಈ ಕಾಫಿ. ಇದು ರೋಬಸ್ಟ. ಇದ್ರದ್ದು ಆಯಸ್ಸು ಚಂದ್ರಗಿರಿದು 12 ವರ್ಷ. ನಾವು 12 ವರ್ಷ ಆದಮೇಲೆ ಪುನಃ ಬೇಕಾದರೆ ಅದನ್ನೇನು ಮಾಡ್ಬೋದು, ಪುನಃ ಕಟ್ ಮಾಡಿದ್ರೆ ಬಿಟ್ಕೊಂಡ್ರೆ ಕಡ್ಡಿಲಿ ಪುನಃ 12 ವರ್ಷ ಬರ್ತದೆ. ಆದರೆ ರೋಬಸ್ಟ ಹಾಗಲ್ಲ, ಅದೇನಾಗ್ತದೆ 100 ವರ್ಷ ಇರ್ತದೆ. ಅದರಿಂದ ನಾವೇನು ಮಾಡಿದ್ವಿ, ಇಲ್ಲಿ ಮಿಕ್ಸ್ ಆಗಿ ಇದನ್ನು ಇಲ್ಲಿ ಹಾಕ್ಕೊಂಡಿದ್ದೀವಿ. ನೋಡಿಯಪ್ಪ, ಗ್ಲಿಸಿಡಿಯಾ ನೋಡಪ್ಪ, ಇದಕ್ಕಿಂತ ಎಕ್ಸಾಂಪಲ್ ಬೇಕೇನಪ್ಪ ನಿನಗೆ? ಇದರ ಕಲರ್ಗೂ ಅದ್ರ ಕಲರ್ಗೂ ಎಷ್ಟಿದೆ? ಹಾಂ, ಇದೆ, ಇದು ಮುಖ್ಯ. ಹಾಗೆ ಈ ರೀತಿ ನಾವೇನು ಮಾಡಿದ್ವಿ, ಈಗ ನೋಡಿ ಇದೆಲ್ಲ ಒಳ್ಳೆ ಕಲರ್ ಬಂದಿದೆ. ಈಗ ಇಲ್ಲಿ ಒಳ್ಳೆ ಚೆನ್ನಾಗಿ ಬೆಳವಣಿಗೆ ಆಗಿದೆ. ಇದು ಇವಾಗ ಕಾಫಿನೂ ಬಂದಿದೆ. ಅದರಲ್ಲಿ ಏನು ತೆಂಗಿನಕಾಯಿ ಭಾಳ ತೆಂಗಿನಕಾಯಿನ ಏನು ಮಾಡಿದರು ಪಾಪ ಮಾಲೀಕರು ಯಾರಿಗೂ ಗುತ್ತಿಗೆ ಕೊಟ್ಬಿಟ್ಟಿದ್ರು. ಆ ಗುತ್ತಿಗೆ ಕೊಟ್ಬಿಟ್ಟು ಅವ್ರಿಗೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಎಳ್ಳಿನೆಲ್ಲ ಕೆಲವ್ರಿಗೆ ಗುತ್ತಿಗೆ ಕೊಟ್ಬಿಟ್ರೆ ಅವ್ನು ಹೋಗುವಾಗ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಎಲ್ಲ ಕಾಯಿಯನ್ನು ಕಿತ್ತಾಕ್ಬಿಡ್ತಾನೆ. ಅಂದರೆ ಇನ್ನೊಂದು 6 ತಿಂಗಳು 1 ವರ್ಷಕ್ಕೆ ಬರೆದಷ್ಟು ಕಾಯ್ಕಿರ್ತಾನೆ. ಅವರು ಮೇಗೆ ಎಂಡ್ ಮಾಡಿ ಹೋಗಿದ್ದಾರೆ. ಈಗ ಜನವರಿ ಆಗಿದೆ, ಇನ್ನೂ ನಮಗೆ ಕಾಯಿ ಬೀಳಕ್ಕೆ ಶುರುವಾಗಿಲ್ಲ. ಎಲ್ಲೋ ಒಂದೊಂದು ಗಿಡದಲ್ಲಿ ಅಂದರೆ ಅವ್ರಿಗೆ ಹತ್ತಕ್ಕಾಗದೆ ಅಂತ ಕೊಂಬೆಯಲ್ಲಿ ಬಿದ್ದಿರೋದು ಒಂದು ಕಾಯಿ ಬೀಳ್ತದೆ. ನಮ್ಗೆ ಏನಿದ್ರು ನಾವು ಎಳ್ನೀರು ಅವ್ರಿಗೆ ಕೊಟ್ಟು ಅವ್ರು ಏನಾದ್ರು ಕಟ್ ಮಾಡಿಬಿಟ್ರೆ ನಮ್ಗೆ ಇಲ್ಲಿ ಏನಾದರೂ ನಮಗೆ ಕಾಯಿ ಬೀಳಕ್ಕೆ ಶುರುವಾಗೋದಾದರೆ ಮೇನಲ್ಲೇ ನಮಗೆ ಸಿಕ್ಕೋದು. ಮೇಯಿಂದ ಇನ್ನೂ ಒಂದು 4 ತಿಂಗಳು ನಾವು ಇಲ್ಲಿ ಕಾಯಬೇಕು. 4 ತಿಂಗಳು ಆದಮೇಲೆ ಕಾಯಿ ಏನಾಗ್ತದೆ, ನಿರಂತರವಾಗಿ ಕಾಯಿ ಬೀಳಕ್ಕೆ ಶುರುವಾಗ್ತದೆ. ಅಂದರೆ ಒಂದು ಸಲ ನಾವು ಎಳ್ನೀರು ಕೊಟ್ಬಿಟ್ರೆ ಅವು ನಮ್ಮ ತೋಟ ಬಿಟ್ಟು ಹೋಗುವಾಗ ಕಾಯಿಯ ಗಿಡವನ್ನು ಪೂರ್ತಿ ಅವನು ಬೋಳಿಸ್ಬಿಟ್ಟು ಹೋಗ್ಬಿಡ್ತಾನೆ. ಅದಕ್ಕೆ ಕಾಣ್ತದೆ ಹಳಬರು ಹೇಳೋದು ತಲೆ ಬೋಳಿಸ್ಕೊಂಬಿಟ್ಟ ಅಂತ. ಅದೇ ರೀತಿ ಅವ್ರು ಏನು ಮಾಡ್ತಾರೆ, ಎಲ್ಲನೂ ಬೋಳಿಸ್ಬಿಟ್ಟು ಹೋಗ್ಬಿಡ್ತಾರೆ. ಅದು ನಮಗೆ ಇನ್ನೂ ಪುನಃ ಸೆಟ್ ಆಗಬೇಕಾದ್ರೆ ಇನ್ನೂ ಒಂದು 4-5 ತಿಂಗಳು ಕಾಯಬೇಕು ನಾವು. ಒಟ್ಟಿನಲ್ಲಿ ಜೂನಿಂದ ನಮಗೆ ಒಳ್ಳೆಯ ಕಾಯಿಯನ್ನು ನಾವು ನಿರೀಕ್ಷೆ ಮಾಡ್ಬೋದು. ನೋಡಿ, ಇಲ್ಲೂ ಅಷ್ಟೇ. ಇಲ್ಲಿ ಇವಾಗ ಇದು ನಮ್ಮ ಇನ್ನು ಕ್ಯೂರಿಂಗ್ ನಡಿಬೇಕು. 21 ದಿನ ಕ್ಯೂರಿಂಗ್ ನಡಿಬೇಕು. ಈಗ ಅಲ್ಲಿಂದ ಆ ಮೂಲೆ ಗಂಟ ಈಗ 21 ದಿನ ಆಗಿದೆ. ನಾವೇನು ಮಾಡ್ತೀವಿ, ಇವಾಗ ಇಲ್ಲಿಂದ ಇನ್ನೊಂದು 8-10 ದಿನ ಇದು ನಡಿಬೇಕು. ಅದಕ್ಕೆ ಇಲ್ಲಿ ಕ್ಯೂರಿಂಗ್ ಮಾಡೋಕ್ಕೆ ಅಲ್ಲಿ 4-5 ಟಮ್ ಇಟ್ಕೊಂಡಿದ್ದೀವಿ. ಈ ರೀತಿ ಹುಲ್ಲು ಹಾಕ್ಬಿಟ್ಟು ನಾವು ಇಲ್ಲಿ ಕ್ಯೂರಿಂಗು ನಡೀತಾ ಇದೆ. ನಡೆದ ಮೇಲೆ ನಾವು ಇನ್ನು ನೆಕ್ಸ್ಟು ಇಲ್ಲಿ ಮೆಸ್ ಹಾಕ್ಬಿಟ್ಟು ಒಂದು 4 ಅಡಿ ಎತ್ತರದಲ್ಲಿ ಮೆಸ್ ಹಾಕ್ಬಿಟ್ಟು ಆಮೇಲೆ ಸೋಲಾರು ವೈರನ್ನು ಇಲ್ಲಿ ಬಿಡಬೇಕು ಅಂತ ನಾವು ಮಾಡಿದ್ದೀವಿ. ಇದು ಕೆಲಸ ಇಲ್ಲಿ ಸೋಲಾರ್ ಹಾಕುವಾಗ ನೋಡಿ, ಈ ರೀತಿ ಟರ್ನಿಂಗ್ನಲ್ಲಿ ಪಾಯಿಂಟಲ್ಲಿ ಈ ಥರ ನಾವು ಈಗ 3 ಇದು ಬಳಸ್ತೀವಿ. ಬಾಕಿಗಳೆಲ್ಲ 2 ಬಳಸ್ತೀವಿ. ಅದಕ್ಕೆ ಒಂದು ಇದು ಸಪೋರ್ಟ್ ಹಾಕ್ಕೊಟ್ಟಿದ್ವಿ. ನಮಗೆ ಇಲ್ಲಿ ಸೋಲಾರ್ ಹಾಕಿದ್ರೆ ನಾವು ಆ ಕಡೆ ಹೋಗೋಕ್ಕಾಗಲ್ಲ ಅಂತಂದರೆ ನಾವೇನು ಮಾಡ್ತೀವಿ, ಇಲ್ಲೊಂದು ಚಿಕ್ಕ ಗೇಟ್ ಇಟ್ಕೊಳ್ತೀವಿ. ಆ ಗೇಟ್ ಇಟ್ಕೊಳ್ಳೋದಕ್ಕೆ ಇಲ್ಲೊಂದು ಗುಂಡಿ ಈಗ ರೆಡಿ ಮಾಡಿದ್ದೀವಿ. ಅಲ್ಲಿ ಏನಾಗ್ತದೆ, ನಾವು ಆ ಗೇಟ್ ತೆಗೆದುಬಿಟ್ಟು ಹೊರಗಡೆ ಸೈಡ್ ಕ್ಲೀನ್ ಮಾಡೋದಾದರೆ ನಮಗೆ ದಾಟಾಕಿ ಒಂದು ಜಾಗ ಇರಲಿ ಅಂದ್ಬಿಟ್ಟು ಈ ರೀತಿ ಒಂದು 3-4 ಕಡೆ ಈ ರೀತಿ ಪ್ಯಾಚ್ ಮಾಡಿ ನಾವು ಬಿಟ್ಕೊಂಡಿದ್ದೀವಿ. ಅದ್ರದ್ದು ಕೆಲಸ ಈಗ ನಡೀತಾ ಇದೆ. ಗ್ಲಿಸಿಡಿಯಾ ತೆಂಗಿನ ತೋಟದ ಒಳಗಡೆ ಎಲ್ಲ ಗ್ಲಿಸಿಡಿಯಾ ಲೈನನ್ನು ಈ ಥರ ಹಾಕೊಂಡಿದ್ದೇವೆ. ಗ್ಲಿಸಿಡಿಯಾ ಬರ್ತಾ ಇದೆ. ಮಧ್ಯದಲ್ಲೆಲ್ಲ ಗಿಡಗಳು, ಅಡಿಕೆ, ಕಾಫಿ ಎಲ್ಲ ಅದ್ರ ಪಾಡಿಗೆ ಅದಿದೆ. ಬೇಸಿಗೆಯಲ್ಲಿ ಯಾವಾಗಲೂ ಈ ರೀತಿ ಮಲ್ಚಿಂಗ್ ಇರಬೇಕು. ಸೂರ್ಯನ ಕಿರಣ ಮತ್ತು ಮಳೆಯ ನೀರು ನೇರವಾಗಿ ಮಣ್ಣಿಗೆ ಬೀಳಬಾರ್ದು. ಈ ರೀತಿಯ ಸೀನನ್ನು ಕ್ರಿಯೇಟ್ ಮಾಡಿದಾಗ ಅಲ್ಲಿ ಎಲ್ಲ ಥರದ ಜೀವಾಣುಗಳು ಎಲ್ಲ ರೀತಿಯ ಕ್ರಿಯೆಯನ್ನು ಮಾಡ್ತವೆ. ನಾವು ಕ್ಲೀನಾಗಿ ಕಸ ಎಲ್ಲ ತೆಗೆದುಬಿಟ್ಟು ಉತ್ಬಿಟ್ಟು ಮಣ್ಣನ್ನು ಕೆಂಪು ಮಾಡಿ ಇಟ್ಬಿಡೋದು ತೋಟ ಅಲ್ಲ. ತೋಟವನ್ನು ನಾವು ಹೇಗೆ ಇಡಬೇಕು, ಕಾಡು ಥರ ಇಡಬೇಕು. ಇದು ಕಾಡು ಥರ ಇರಬೇಕು ನೋಡಿ. ಇವಾಗ ಇದೆಲ್ಲ ಇದು ಕಾಡು ಥರ ಇದೆ. ಸತ್ತೆ ಗಿತ್ತೆ ಬೆಳ್ಕೊಂಡು
ನೆಕ್ಸ್ಟ್ ನಿಮಗೆ ಇನ್ನೊಂದು ವರ್ಷದಲ್ಲಿ ಇದು ಒಂದು ಅದ್ಭುತವಾದ ತೋಟವಾಗಿ ಹೊರಗಡೆ ಬರ್ತದೆ. ಯಾಕೆಂದರೆ ಕಾಫಿನೂ ಬಂದಿರ್ತದೆ, ಅಡಿಕೆ ಬಂದಿರ್ತದೆ, ಆಮೇಲೆ ಗ್ಲೀಸಿಡೆ ನಾವು ಕಟ್ ಮಾಡ್ತಾ ಇದ್ದಾಗ ಅದನ್ನು ಎಲ್ಲ ಮೇಲ್ಮೇಲೆ ಬೇಗ ಬೇಗ 3 ತಿಂಗಳು ಒಂದ್ಸಲ ಕಟ್ ಮಾಡೋದ್ರಿಂದ ಅದೂ ಒಳ್ಳೆ ಬೆಳವಣಿಗೆ ಆಗ್ತದೆ. ಮತ್ತು ಇದು ನಮ್ಮ ತಿರುಗಾಡೋದು ದಾರಿ ನೋಡಿ. ಅಡಿಕೆ ಮಧ್ಯದಲ್ಲಿ ನಾವು ಈಗ ಹಾಕಿದ್ವಿ, ಎಡಭಾಗದಲ್ಲಿ ನಾವು ಗ್ಲೀಸಿಡೆಯನ್ನು ಹಾಕೊಂಡಿದ್ದೀವಿ. ಇದು ಸೆಂಟ್ರಲ್ಲಿ ಈಗ ನಮಗೆ ಅಡಿಕೆ ಬರ್ತದೆ. ಅಡಿಕೆ ಮಧ್ಯದಲ್ಲೆಲ್ಲ ರೋಬಸ್ಟ ಕಾಫಿ ಮತ್ತು ಕೊಕ್ಕೋ ಹಾಕಿದ್ದೀವಿ. ಅದರ ಪಕ್ಕದಲ್ಲಿ ನಾವು ಗ್ಲೀಸಿಡೆಯನ್ನು ಹಾಕ್ಕೊಂಡಿದ್ದೀವಿ.